ಬಾವ ಪಡೋ ಕಷ್ಟನ ಅವಳ ತಲೆ ಮೇಲೆ ಹಾಕೊಂಡ್ಲೇನೋ ಅತ್ತೆ. ನೀನಿನ್ನೂ ರಾಜಾರಾಮ್ ಅವ್ರ ಮಗಳು ಅನ್ಕೊಂಡಿದ್ಯಾ? ಈ ಮನೆ ಸೊಸೆ. ಏನ್ ರಾಜಿ, ಅಮ್ಮ ಹೇಳ್ತಿರೋದು ನಿಜನಾ? ಆ ಮೌನನೇ ಹೇಳ್ತಿದ್ಯಲ್ಲ ನಿಜ ಅಂತ. ನೀನಷ್ಟೊಂದು ದುಡ್ಡು ತಂದು ಕೊಟ್ಟಿದ್ಯಾ ಅಂದ್ರೆ ನನಗೆ ನಂಬಕ್ಕಾಗ್ಲಿಲ್ಲಮ್ಮ. ನಿಮ್ಮೂರಲ್ಲಿರೋ ನನ್ನ ಸ್ನೇಹಿತರು ಹೇಳಿದಾಗ ನಮ್ದೇನೆ ಇರೋದಕ್ಕಾಗ್ಲಿಲ್ಲ. ಕೇಳಿಸ್ಕೊಂಡ್ಯಾ? ನಿಮ್ಮ ಅಪ್ಪ ಅವ್ರ ಊರವ್ರಿಗೆ ಫೋನ್ ಮಾಡಿ ಕೇಳಿದ್ದು, ಅವರೆಲ್ಲ ಇವಳನ್ನ ಏನೋ ದೊಡ್ಡ ಕೆಲಸ ಮಾಡಿರೋ ತರ ಹೊಗಳಿದ್ದು ಎಲ್ಲ ಆಗೋಯ್ತು ಕಣೋ. ಆ ಕಲ್ ಬಂಡೆ ತರ ಯಾಕೆ ನಿಂತ್ಕೊಂಡಿದ್ಯಾ? ಎಲ್ಲಿಂದ ತಗೊಂಡ್ ಬಂದೆ ಅಂತ ಹೇಳಮ್ಮ. ದಾನವೀರ ಕರ್ಣೆ ನೀನು. ಸರ್, ಅಪ್ಪನ ತಕ್ಷಣ ದೊಡ್ಡ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ಸರ್. ಆದ್ರೆ ನಮ್ಮೂರವರು ಅಪ್ಪನ ಕರ್ಕೊಂಡು ಹೋಗೋದಕ್ಕೆ ಜಾಗ ಇಲ್ಲ ಅಂತ ಆಂಬ್ಯುಲೆನ್ಸ್ನ ಹೋಗಕ್ ಬಿಡ್ಲಿಲ್ಲ. ನನಗೆ ಬೇರೆ ದಾರಿ ಸಿಗ್ಲೇ ಇಲ್ಲ. ನಾನು ಅಂತ ಸಮಯದಲ್ಲಿ ಮಾತು ಕೊಡ್ಲೇಬೇಕಾಯ್ತು ಸರ್. ಹಾ, ಮಾತ್ ಕೊಟ್ಟು ದುಡ್ಡು ತಗೊಂಡ್ ಬಂದೆ. ತುಂಬಾ ಚೆನ್ನಾಗಿದೆ. ಯಾರ್ ದುಡ್ಡು ಅವ್ರಿಗೆ ಕೊಟ್ಟೆ. ನಾನ್ ಕೇಳ್ತಾ ಇರೋದು ಅದನ್ನಲ್ಲ. ನೀನ್ 5 ಕೋಟಿನ ಹೇಗ್ ತಂದೆ? ಎಲ್ಲಿಂದ ತಗೊಂಡ್ ಬಂದೆ? ಒಂದು ಹೆಣ್ಣು ಹುಡುಗಿಗೆ ಒಂದೇ ದಿನದಲ್ಲಿ 5 ಕೋಟಿ ಎಲ್ಲಿಂದ ಬರುತ್ತೆ? ಇದಕ್ಕೆ ಉತ್ತರ ಕೊಡು. ಕೇಳೋ. ಅವತ್ತು ನಿನ್ನ ವಿಷಯದಲ್ಲಿ ದುಡ್ಡು ಎಲ್ಲಿದು ಅಂತ ಕೇಳಿದಾಗ ಏನೋ ಆಕ್ಟಿಂಗ್ ಮಾಡಿ ಬೇಲ್ ಕೊಟ್ಟು ನಿನ್ನ ಕಾಪಾಡ್ಕೊಳಕ್ಕೆ ಅಂದಾಗ ನೀನು ಬಾಯಿ ಮುಚ್ಕೊಂಡಿದ್ದೆ. ಇವಾಗ ನೋಡಿದ್ರೆ ಅವಳ ಮಾವನ್ನ ಕಾಪಾಡ್ಕೊಳಕ್ಕೆ ಅಷ್ಟು ದುಡ್ಡನ್ನ ತಗೊಂಡ್ ಬಂದಿದ್ದಾಳೆ. ಏನ್ ಮಾಡಿ ತಗೊಂಡ್ ಬಂದ್ಲು ಆ ದುಡ್ಡು? ಮತ್ತೆ ಆಕ್ಟ್ ಮಾಡಿ ತಗೊಂಡ್ ಬಂದೆ ಅಂದ್ರೆ ಇವಳು ಆಕ್ಟಿಂಗ್ಗೆ ಅಷ್ಟು ಕೋಟಿ ಯಾರೋ ಕೊಡ್ತಾರೆ?